ನಮಸ್ಕಾರ. ವೆಲ್ಕಮ್ ಟು ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. KS ಎಕ್ಸಾಮ್ ಪ್ರಿಲಿಮ್ಸ್ ಆಗಿದೆ, ನೀವೆಲ್ಲ ಬರೆದಿದ್ದೀರಾ. ಇದ್ರ ಬಗ್ಗೆ ಒಂದು ಅನಾಲಿಸಿಸ್ ನಾನು ಮಾಡಲೇಬೇಕು. ಯಾಕಂದರೆ ಆಲ್ಮೋಸ್ಟ್ 2011 ಪೇಪರಿಂದ ಹಿಡಿದು ನಾನು ಕಂಟಿನ್ಯೂ ಅನಾಲಿಸಿಸ್ ಕೊಡ್ತಾನೆ ಬಂದಿದ್ದೀನಿ. ಎಕ್ಸಾಮ್ ಆದಮೇಲೆ ಇದು ನನ್ನ ಕರ್ತವ್ಯ ಅನಾಲಿಸಿಸ್ ಕೊಡುವಂಥದ್ದು. ಬಟ್ ಪ್ರತಿ ವರ್ಷ ಬೇಕಾದಷ್ಟು KPSC ನಡೆಸಿರುವಂಥ ಎಕ್ಸಾಮ್ಗಳ ಅನಾಲಿಸಿಸ್ ನಾನು ಮಾಡಿದ್ದೀನಿ. ಬಟ್ ಈ ಒಂದು ಪೇಪರಿಂದ ಅನಾಲಿಸಿಸ್ ಮಾಡಬೇಕಾದ್ರೆ ನನಗೆ ಪ್ರತ್ಯೇಕವಾಗಿ ಒಂದು ರೀತಿ ದುಃಖ ಇದೆ. ಯಾಕಂದರೆ ಏನು ಅನಾಲಿಸಿಸ್ ನಾನು ಈ ಪೇಪರ್ ಮೇಲೆ ಮಾಡ್ಬೋದು, ಏನಂತ ಅನಾಲಿಸಿಸ್ ಮಾಡಲಿ? ಯಾಕಂದರೆ KPSC ಎಕ್ಸಾಮ್ ಆದರೂ ಎಸ್ಪೆಷಲಿ ಗ್ರೂಪ್ A ಮತ್ತು ಗ್ರೂಪ್ Bಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ನಾವು ಒಂದು ಎಕ್ಸಾಮಿಗೆ ಪ್ರಿಪೇರ್ ಮಾಡಬೇಕಾದ್ರೆ ಅದಕ್ಕೆ ಅದರದ್ದೇ ಆದಂಥ ಕೆಲವು ಸ್ಟ್ಯಾಂಡರ್ಡ್ಸ್ ಇರುತ್ತೆ ಎಕ್ಸಾಮ್ಸಿಗೆ. ಸೊ ಆ ಒಂದು ಸ್ಟ್ಯಾಂಡರ್ಡ್ಸ್ ಮೀಟ್ ಆಗುತ್ತೆ ಎಕ್ಸಾಮ್ಸ್ ಅನ್ನೋ ರೀತಿಯಲ್ಲಿ ನಾವು ಪ್ರಿಪೇರ್ ಮಾಡಿರ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ನಾವು ಕುಂಗ್ಫುಗೆ ಕರಾಟೆ ರೀತಿಯಲ್ಲಿ ಪ್ರಿಪೇರ್ ಮಾಡೋದಕ್ಕಾಗಲ್ಲ. ಕುಂಗ್ಫುನೇ ಬೇರೆ, ಕರಾಟೆನೇ ಬೇರೆ. ಅದೇ ರೀತಿ PC ಎಕ್ಸಾಮಿಗೆ ನಾವು ಬೇರೆ ಥರ ಪ್ರಿಪೇರ್ ಮಾಡ್ತೀವಿ, KS ಎಕ್ಸಾಮಿಗೆ ನಾವು ಬೇರೆ ಥರ ಪ್ರಿಪೇರ್ ಮಾಡ್ತೀವಿ. ಬಟ್ ಇಲ್ಲಿ KS ಎಕ್ಸಾಮ್ ಸ್ಟ್ಯಾಂಡರ್ಡ್ಸಿಗೆ ಪೇಪರ್ ಇಲ್ಲ ಅಂತ ನನ್ನ ಒಂದು ಪರ್ಸ್ನಲ್ ಅಭಿಪ್ರಾಯ. ಬೇರೆಯವ್ರದ್ದು ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಪರ್ಸ್ನಲ್ ಅಭಿಪ್ರಾಯ ಇದು ಅನ್ನಿಸಿದೆ. ಯಾಕೆ ಅಂದರೆ ಗ್ರೂಪ್ A ಮತ್ತು ಗ್ರೂಪ್ B ಸೆಲೆಕ್ಟ್ ಮಾಡೋ ಕಾರಣದಿಂದ ಆಫೀಸರ್ ಪೋಸ್ಟಿಗೆ ಫ್ಯಾಕ್ಟ್ ರಟ್ಟ ಹೊಡೆಯೋದಕ್ಕಿಂತ ವ್ಯಕ್ತಿಗೆ ಲಾಜಿಕ್ಕಿನ ಅವಶ್ಯಕತೆ ಇದೆ, ಮೈಂಡ್ ಅಪ್ಲಿಕೇಶನಿನ ಅವಶ್ಯಕತೆ ಇದೆ. ಹಾಗಾಗಿ ಫ್ಯಾಕ್ಟ್ಸ್ ಈ ಪೇಪರಲ್ಲಿ ಜಾಸ್ತಿ ಇರೋದ್ರಿಂದ KPSC ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಅಷ್ಟು ಸ್ಟ್ಯಾಂಡರ್ಡ್ ಅನ್ನಿಸ್ಲಿಲ್ಲ, KS ರೇಂಜಿಗೆ ಅನ್ನಿಸ್ಲಿಲ್ಲ ನನಗೆ ಅನ್ನೋದು ನನ್ನ ಪರ್ಸ್ನಲ್ ಅಭಿಪ್ರಾಯ. ಇದು ಕೆಲವರು ಅಭಿಪ್ರಾಯನೂ ಇರ್ಬೋದು, ಅಥವಾ ಇನ್ನು ಕೆಲವರು ಇಲ್ಲ ಇದೇ ಪ್ರಾಪರ್ ಈ ರೀತಿಯೇ ಎಕ್ಸಾಮ್ ನಡೆಸಬೇಕು, ಹೀಗೆ ಇರಬೇಕು ಅಂತ ಹೇಳೋರು ಫೈನ್, ಅದು ನಿಮ್ಮ ಅಭಿಪ್ರಾಯ. ಬಟ್ ಈ ಪೇಪರ್ ನನಗೆ ಹೆಂಗೆ ಅನ್ನಿಸ್ತು ಅಂತಂದರೆ, ನಾವು ಪೂರ್ತಿ ಕ್ರಿಕೆಟ್ ಕಲ್ತಿದ್ದೀವಿ, ಇನ್ನೇನು ಕ್ರಿಕೆಟ್ ಮ್ಯಾಚಿಗೆ ಹೋಗಬೇಕು, ನಮಗೆ ಶಟ್ಲ್ ಬ್ಯಾಟ್ ಕೈ ಕೊಟ್ಟರೆ ಹೆಂಗಾಗುತ್ತೆ? ಸೊ ಆವಾಗ ನಮ್ಮ ಪರಿಸ್ಥಿತಿ ಹಿಂಗೆ ಆಗುತ್ತೆ. ಈ ಸತಿ KS ಎಕ್ಸಾಮಲ್ಲಿ ಆದಂಥದ್ದು ಇದೆ. ಯಾಕಂದರೆ ಮ್ಯಾಕ್ಸಿಮಮ್ ಫ್ಯಾಕ್ಟ್ ವೈಸ್ ಕೇಳಿಬಿಟ್ಟಾರೆ. ಅದು ಫ್ಯಾಕ್ಟ್ ವೈಸ್ ಹೆಂಗೆ? ಯಾಕಂದರೆ ನನಗೆ ನೆಕ್ಸ್ಟು ಹೆಂಗೆ ನೀವು KSಗೆ ಪ್ರಿಪೇರ್ ಆಗಬೇಕು ಅಂತ ಹೇಳೋದಕ್ಕೆ ಭಯ ಆಗ್ತಿದೆ. ಯಾಕಂತಂದರೆ ನೆಕ್ಸ್ಟ್ ಸತಿ ಇವ್ರ ಕ್ವಶನನ್ನು ನೀತಿ ಆಯೋಗ ಯಾವಾಗ ಬಂತು ಅಂದ್ಬಿಟ್ಟು 4 ಆಪ್ಷನ್ನು. ನೀತಿ ಆಯೋಗ ಮಂಡೇ ಮುಂಜಾನೆ 6 ಗಂಟೆಗೆ, ಮಂಡೇ 6:02ಕ್ಕೆ, ಆಮೇಲೆ ಮಂಡೇ 6:05ಕ್ಕೆ, ಮಂಡೇ 6:06ಕ್ಕೆ ಎಷ್ಟೊತ್ತಿಗೆ ಲಾಂಚ್ ಮಾಡಿದ್ರು ನೀತಿ ಆಯೋಗನ ಅಂತ ಪ್ರಶ್ನೆ ಕೇಳಿದ್ರೆ ಯಾರ್ರೀ ಆನ್ಸರ್ ಮಾಡೋಕ್ಕಾಗುತ್ತೆ? ಅಥವಾ ನಮ್ಮ ಕೈಯಲ್ಲಿ ಆನ್ಸರ್ ಮಾಡಿಸ್ಬಾರ್ದು ಅಂತ ಅನ್ನಂಗಿದ್ರೆ ಈ ಥರ ಪ್ರಶ್ನೆ ನೀವು ಕೇಳಿದ್ರೆ ಯಾರಿಗೂ ನೆನಪಿರಲ್ಲ. ಇನ್ಫ್ಯಾಕ್ಟ್ ನೀತಿ ಆಯೋಗ ಲಾಂಚ್ ಮಾಡಿದಂಥ ನಮ್ಮ ಪ್ರೈಮ್ ಮಿನಿಸ್ಟ್ರಿಗೆ ಜ್ಞಾಪಕ ಇರಲ್ಲ. ಓಕೆ, ಆಯಿತು, ಅಕಸ್ಮಾತ್ 6:06ಕ್ಕೋ ಆಯ್ತದ, 6:07 ಆಗಲಿ, ಏನು ಒಂದು ನಿಮಿಷದಲ್ಲಿ ನಿಮಗೆ ಭೂಕಂಪ ಆಗುತ್ತೆ. ನಾನು ಯಾಕೆ ಈ ಪ್ರಶ್ನೆ ಹೇಳ್ತಿದ್ದೀನಿ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ಲು ಇದು ಚೆನ್ನಾಗಿಲ್ಲ, ಬೇಡ, ಇದು ಸರಿ ಇಲ್ಲ ಅಂದ್ಬಿಟ್ಟು ಇದನ್ನು ನೀವೇ ಗೌರ್ಮೆಂಟೇ ಬಿಟ್ಟಿದ್ದೀರಾ. ಇದನ್ನು ತೆಗೆದುಬಿಟ್ಟು ನೀವು ನೀತಿ ಆಯೋಗ ಹೇಳಿದ್ದೀರಾ. ಒಂದು ಪಕ್ಷ ಅಟ್ಲೀಸ್ಟ್ ನೀತಿ ಆಯೋಗ ಯಾವತ್ತಿನ ದಿನ ಕಾರ್ಯರೂಪಕ್ಕೆ ಬಂತು ಅಂತ ನೀವು ಕೇಳಿದರೆ ಇಟ್ ವುಡ್ ಹ್ಯಾವ್ ಬೀನ್ ನೈಸ್. ಅಟ್ಲೀಸ್ಟ್ ಹೌದಪ್ಪ, ಇದು ನೀತಿ ಆಯೋಗ ಈಗ ವರ್ಕಿಂಗ್ ಇದೆ ಸದ್ಯಕ್ಕೆ, ಆ್ಯಂಡ್ ಇತ್ತೀಚೆಗೆ ಆಗಿದೆ. ದಿನನಿತ್ಯ ನ್ಯೂಸ್ ಪೇಪರ್ ಓದ್ತಿರೋರಿಗೆ ಒಂದು ಅಂದಾಜು ಐಡಿಯಾ ಆದರೂ ಇರುತ್ತೆ ಯಾವಾಗ ಎಷ್ಟನೇ ಇಸ್ವಿನಲ್ಲಿ ಪ್ರಾಬಬ್ಲಿ ಯಾವ ಮಂತ್ನಲ್ಲಿ ನೀತಿ ಆಯೋಗ ಲಾಂಚ್ ಆಗಿದೆ ಅಂತ ಗೊತ್ತಿರಬಹುದು, ಒಪ್ಕೊತೀವಿ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಸ್ಕ್ರ್ಯಾಪ್ ಮಾಡಿಬಿಟ್ಟಿದ್ದೀವಿ, ಬೇಡ ಅಂತ. ಓಕೆ, ಅದು ಯಾವಾಗ ಲಾಂಚ್ ಆಗಿದೆ ಅಂದ್ಬಿಟ್ಟು ಎಲ್ಲದೂ ನೀವು 1952 ಕೊಟ್ಬಿಟ್ಟು ನೀವು ಜೊತೆಗೆ ಡೇಟನ್ನು ನೀವು ಇದು ಮಾರ್ಚು, ಜೂನು, ಆಗಸ್ಟು, ಅಕ್ಟೋಬರ್ ಅಂತ ಹೇಳ್ತಿದ್ರಲ್ಲ, ನಮಗಿದು ಹೆಂಗೆ ಗೊತ್ತಾಗಬೇಕು? ಆಯಿತು, ಇದನ್ನೊಬ್ಬ ನೆನ್ಪಿಡ್ಕೊಂಡಿದ್ದಾನೆ ವ್ಯಕ್ತಿ ಅಂದ ತಕ್ಷಣ ಅವ್ನು ಬೇರೆಯೋ ವ್ಯಕ್ತಿಗಳಕ್ಕಿಂತ ಗ್ರೇಟ್ ಹೆಂಗೆ? ಅವ್ನು ಆಡಳಿತನ ಚೆನ್ನಾಗಿ ಕೊಡ್ತಾನೆ ಅನ್ನೋದು ಏನು ಗ್ಯಾರಂಟಿ? ಇದರಿಂದ ಏನು ಮೆಜರ್ ಆಗ್ತಿದೆ ಅನ್ನೋ ಒಂದು ಪ್ರಶ್ನೆ ನನಗೆ ಪರ್ಸ್ನಲಿ ಕಾಡ್ತಾ ಇದೆ. ಓಕೆ, ಇದರಿಂದ ನಾನು ಯಾರಿಗೂ ಕೂಡ ಕ್ವಶನ್ ಮಾಡ್ತಿಲ್ಲ, ಅವ್ರು ನೈದರ್ ನಾನು ಇದನ್ನು KPSC ಕೇಳ್ತಿಲ್ಲ. ನಾನು ಹೇಳ್ತಿರೋವಂಥದ್ದು ಸ್ಟೂಡೆಂಟ್ಸಿನ ಮನೋಭಾವನೆಗೆ ಹೇಳ್ತಿದ್ದೀನಿ ನಾನು. ಯಾಕಂದರೆ ನಾಳೆ ದಿನ ಈಗ ಈ ಥರ ಪ್ರಶ್ನೆ ಕೇಳಿರೋದ್ರಿಂದ ಎಷ್ಟು ಜನಕ್ಕೆ ಇದು ಮೆಂಟಲಿ ಎಫೆಕ್ಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಯಾಕಂದರೆ ಅನ್ವಾಂಟೆಡ್ ಆಗಿ ಬುಕ್ಸನ್ನು ಮಾಡಿಬಿಟ್ಟು ಮಾರೋವಂತಹ ಇದರಲ್ಲಿ ಲಾಭನ ಗಳಿಸೋವಂಥವ್ರು ಈಗ ನಾಳೆ ದಿನ ಒಂದು 60 ಪೇಜಿನ ಬುಕ್ ಬಿಡ್ತಾರೆ, ಅದರಲ್ಲೆಲ್ಲ ಈ ಥರ ಡೇಟ್ಗಳು ಹಾಕ್ಬಿಡ್ತಾರೆ.
ನಮ್ಮ ಹುಡುಗರು ಈ ಡೇಟ್ಗಳನ್ನು ಬಾಯಟ್ ಹೊಡಿತಾರೆ. ಈ ಥರ ಡೇಟ್ಗಳನ್ನು ಬಾಯಟ್ ಹೊಡೆದು ನಾವು KS ಎಕ್ಸಾಮನ್ನು ಪ್ರಿಪೇರ್ ಮಾಡೋಕ್ಕಾಗತ್ತಾ? ಈಗ ನೀತಿ ಆಯೋಗ ನೀವು ಈ ಥರ ಕೇಳಿದ್ದಾರೆ. ಈಗ ಅದನ್ನೇ ನಾಳೆ ದಿನ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಈ ಥರ ಕೇಳಿದ್ದಾರೆ. ನಾಳೆ ದಿನ ನೀತಿ ಆಯೋಗ ಈ ಥರ ಪ್ರಶ್ನೆ ಬಂತು ಅಂದರೆ ವೆದರ್ ಇಟ್ ಈಸ್ ಹ್ಯೂಮನ್ಲಿ ಪಾಸಿಬಲ್, ನಮಗೆ ಅದು ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಈ ಥರ ಫ್ಯಾಕ್ಟ್ಸ್ಗಳನ್ನು ನೀವು ರಟ್ಟ ಹೊಡೆಯೋ ಅವಶ್ಯಕತೆ ಇಲ್ಲ. ನಾನು ನೆಕ್ಸ್ಟ್ ಅಲ್ಲಿಗೆ ಬರ್ತೀನಿ. ಈ ಥರ ಪ್ರಶ್ನೆಗಳು ಅಫ್ಕೋರ್ಸ್ ಕೇಳಿದ್ದಾರೆ. ಓಕೆ, ಕೇಳೋವಂಥದ್ದು ಅವ್ರ ಧರ್ಮ. ಬಟ್ ಇದನ್ನು ಒಂದು ಲಾಜಿಕ್ಕಾಗಿ, ಒಂದು ಜಾಣತನದಿಂದ ಇಂಥ ಕ್ವಶನ್ಸ್ಗಳಿಗೆ ನಾವು ನಮ್ಮ ಎಮೋಷನ್ಸನ್ನು ಹಾಳು ಮಾಡಲಿಲ್ಲಂಗೆ ಅಟೆಂಡ್ ಮಾಡೋದು ಇನ್ನೊಂದು ಥರ ಜಾಣತನ. ಬಟ್ ಕ್ವಶನ್ಸ್ ಈ ರೀತಿ ಕೇಳಿರೋದ್ರ ಬಗ್ಗೆ ನಾನು ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಯಾಕಂದರೆ ಇವಾಗ ನಾನು ಜಸ್ಟ್ 3 ಕ್ವಶನ್ಗಳನ್ನು ಇಲ್ಲಿ ಸ್ಯಾಂಪಲ್ ತೋರಿಸಿದ್ದೀನಿ. ಇವೆಲ್ಲ ಕ್ವಶನ್ಗಳು ಕೂಡ ಯಾರೋ ಸುಮ್ಮನೆ ಲೆಕ್ಕ ಮೇಲೆ ಟಿಕ್ ಹೊಡೆದಿರಬಹುದು, ಅಥವಾ ಇದನ್ನು ಕೆಲವರು ಅವ್ರ ಮ್ಯಾಗ್ಝಿನಲ್ಲಿ ಇದನ್ನು ಕೊಟ್ಟಿದ್ರು, ಇವ್ರ ಮ್ಯಾಗ್ಝಿನಲ್ಲಿ ಇದನ್ನು ಕೊಟ್ಟಿದ್ರು. ನಾನು ಅದನ್ನು ಹೇಳ್ತಿದ್ದೀನಲ್ಲ, ಅವ್ರ ಮ್ಯಾಗ್ಝಿನು ಇವ್ರ ಮ್ಯಾಗ್ಝಿನು ಅಂತ ಹೇಳೋದಕ್ಕಿಂತ ಗೂಗಲಲ್ಲಿ ಇದನ್ನು ಕೊಟ್ಬಿಟ್ಟಿದ್ದಾರೆ ಅಂತ ಅಂದ್ಬಿಡ್ರಿ, ಬೆಸ್ಟ್ ಅದು. ಗೂಗಲಲ್ಲಿ ಕೊಟ್ಟಿದ್ದಾರೆ ಇದನ್ನು. ಅದರ್ವೈಸ್ ಇದು ಹೆಂಗೆ ಪಾಸಿಬಲ್ ಇದನ್ನು ಬ್ಯಾಟ್ ಹೊಡೆಯೋದಕ್ಕೆ? ಈಗ ನೋಡಿ, ಟೋಟಲ್ ಫಂಡ್ ಅಲೋಕೇಟೆಡ್ ಟು ಹೆಲ್ತ್ ಕೇರ್ ಸೆಕ್ಟರ್ ಇನ್ ದ ಯೂನಿಯನ್ ಬಜೆಟ್ ಅಂತಂದ್ಬಿಟ್ಟು 69,000 ಕೋಟಿ, 79,000 ಕೋಟಿ. ಇದು ನಾವು ಕರೆಕ್ಟಾಗಿ ಕಂಡಿಡಿದ್ರೆ ನಮಗೇನು 1 ಕೋಟಿ ಕೊಡ್ತೀರಾ ನೀವು? ಇದನ್ನು ನೀವು ಕಂಡಿಡ್ಕೊಳ್ರಿ, ಗೌರ್ಮೆಂಟ್ ಕಂಡಿಡ್ಕೊಳ್ರಿ. 69,000 ಕೋಟಿ ನೀವು ಕೊಟ್ಟಿದ್ದೀರಲ್ಲ, ಕರೆಕ್ಟಾಗಿ 69,000 ಕೋಟಿನೂ ಕರೆಕ್ಟಾಗಿ ಹೆಲ್ತಿಗೆ, ಡೆವಲಪ್ಮೆಂಟಿಗೆ ವರ್ಕ್ ಆಗ್ತಿದೆಯಾ? ಇದನ್ನು ನೀವು ನೋಡ್ಕೊಳ್ಳಿ. ಇದನ್ನು 69 ಅಂತ ನಾವು ಕಂಡುಹಿಡಿಯೋದ್ರಿಂದ ಇದರಿಂದ ಯಾರಿಗೂ ಒಳಿತಿಲ್ಲ. ನೀವು ಮೆಮೊರಿನ ಟೆಸ್ಟ್ ಮಾಡ್ತಿದ್ದೀರಾ, ಅದನ್ನು ಈ KS, ಪ್ರೆಸ್ಟೀಜಿಯಸ್ KS ಗ್ರೂಪ್ A, ಗ್ರೂಪ್ B ಎಕ್ಸಾಮ್ಸಿಗೆ ಅಪ್ರೋಪ್ರಿಯೇಟ್ ಇಲ್ಲ. ಫೈನ್, ಇಷ್ಟು ವಿಚಾರಗಳನ್ನು ನಾನು ಹೇಳಿದ್ದೀನಿ. ಕ್ವಶನ್ ಅಂತೂ ಕೇಳಿದ್ದಾರೆ. ಓಕೆ, ಹಾಗಾದರೆ ನಾವು ಈ ಕ್ವಶನನ್ನು ಯಾರಾದರೂ ಎಕ್ಸಾಮ್ ಹಾಲಲ್ಲಿ ನೋಡಿದಾಗ ಖಂಡಿತವಾಗಿಯೂ ಕೆಲವರಿಗೆ ಬೇಜಾರಾಗಿರುತ್ತೆ, ಕೆಲವರಿಗೆ ಆಘಾತ ಆಗಿರುತ್ತೆ ಈ ಥರದ್ದೆಲ್ಲ ಪ್ರಶ್ನೆಗಳು ಕೇಳಿದಾಗ. ಬಿಕಾಸ್ ಲಿಬರಲೈಸ್ಡ್ ಎಕ್ಸ್ಚೇಂಜ್ ರೇಟ್ ಅಂದರೆ ಏನಂತ ಕೇಳ್ಬೋದಿತ್ತು, ಡೇಟ್ ಕೇಳಿದ್ದಾರೆ. ಫೈನ್, ಹಂಗಂತ ಇನ್ನೂ ಸ್ವಲ್ಪ ಜನ ಇದಕ್ಕೆ ಎಕ್ಸಾಮ್ ಹಾಲಲ್ಲೇ ಅಪ್ಸೆಟ್ ಆಗಿಬಿಟ್ಟು ಸಿಕ್ಕಿದ್ದು ಟಿಕ್ ಕೊಡಿದ್ದಾರೆ. ನಾನು ನನ್ನ ಟೆಸ್ಟ್ ಸೀರೀಸಲ್ಲಿ ನಿಮಗೆ ಖಂಡಿತವಾಗ್ಲೂ ಹೇಳಿದ್ದೀನಿ, ಕೆಲವು ಕ್ವಶನ್ಸು ದೇ ಆರ್ ಮೀನ್ ಟು ಬಿ ಸ್ಕಿಪ್ಟ್. ಅದನ್ನು ಅಟೆಂಡ್ ಮಾಡಬಾರ್ದು. ಅವು ಕೇಳಿರೋದನ್ನೇ ನೀವು ಅದನ್ನು ಕ್ವಶನನ್ನು ಬಿಡಬೇಕು ಅಂತ. ಇಂಥ ಕ್ವಶನ್ ನೋಡಿದ ತಕ್ಷಣ ಫಸ್ಟೇ ಕಾಟ್ ಹೊಡೆದು ಬಿಡಬೇಕು. ಈ ಕ್ವಶನ್ಸ್ಗಳನ್ನು ಯಾರೂ ಕೂಡ ನೆನ್ಪಿಟ್ಕೊಳಕ್ಕಾಗಲ್ಲ. ಯಾರೋ ಲಕ್ ಮೇಲೆ ಹೊಡೆದ್ರೆ ಅದರಿಂದ ಏನೂ ಯೂಸ್ ಆಗೋಲ್ಲ. ನಾನು ಅದನ್ನು ನಿಮಗೆ ಆಲ್ರೆಡಿ ಆ ಟೆಕ್ನಿಕನ್ನು ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ಈ ಥರ ಪ್ರಶ್ನೆಗಳನ್ನು ಯಾರೂ ಪ್ರಿಪೇರ್ ಮಾಡೋದಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಇದನ್ನು ನೋಡಿ ನೀವು ಪೇಪರು ಎಲ್ಲ ಫುಲ್ಲು ಬರೀ ಫ್ಯಾಕ್ಟೇ ಕೇಳಿದ್ರು, ಇನ್ಮೇಲಿಂದ ನಾನು ಸುಮ್ಮನೆ ಸಿಕ್ಕಿದ್ದು ಯಾವುದೊಂದು ಮ್ಯಾಗ್ಝಿನ್ ತೊಗೊಂಡ್ಬಿಟ್ಟು ಬರೀ ಇದನ್ನೇ ಬ್ಯಾಟ್ ಹೊಡಿಬೇಕು, ನೋ, ಅದು ಎಕ್ಸಾಮ್ಸ್ ಅದು ಅಲ್ವೇ ಅಲ್ಲ. ಯಾಕೆ ನಾನು ಮುಂದೆ ಹೇಳ್ತೀನಿ. ಯಾಕಂದರೆ ಈ ಕ್ವಶನಿಂದ ಭಾಳ ಜನ ಭಾವುಕರಾಗಿದ್ದಾರೆ, ಭಾಳ ಜನದ ಪ್ರಿಪ್ರೇಷನ್ ಸ್ಟ್ರಾಟಜಿನ ಚೇಂಜ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದಾರೆ. ದೆನ್ ತುಂಬ ಇಲ್ಲಾಜಿಕಲ್ ವೇಯಲ್ಲಿ ಪ್ರಿಪ್ರೇಷನ್ ಕಡೆ ಗಮನ ಹರಿಸ್ತಿರೋವಂಥವ್ರು ಈಗ ಟೆಸ್ಟ್ ಆದಮೇಲೆ, KS ಪ್ರಿಲಿಮ್ಸ್ ಆದಮೇಲೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ನನ್ನ ಜೊತೆ ಮಾತಾಡಿದ್ದಾರೆ. ಅವರೆಲ್ಲರ ಒಟ್ಟು ಅಭಿಪ್ರಾಯನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಅಂದರೆ ಅವರಿಗೆಲ್ಲ ನಾನು ಫೋನಲ್ಲಿ ಏನು ಹೇಳಿದ್ದೀನಿ ಎಲ್ಲದನ್ನು ಸೇರಿಸಿ ಹೇಳ್ತಿದ್ದೀನಿ. ಯಾಕಂದರೆ ಒಬ್ರಿಗೊಂದು ಹೇಳೋದು ಆಗಬಾರ್ದು. ಓಕೆ, ಎಸ್. ಸೊ ಹಾಗಾದರೆ ಈಸ್ ದ ಪೇಪರ್ ಆಫ್ KS ಸ್ಟ್ಯಾಂಡರ್ಡ್ಸ್ ಅನ್ನೋದಕ್ಕೆ ನಾನು ಏನಂತ ಉತ್ತರ ಕೊಟ್ಟಿದ್ದೀನಿ. ಪೇಪರ್ ಹೆಂಗಿತ್ತು ಅಂದರೆ ಆಬ್ವಿಯಸ್ಲಿ ಧೋನಿ ಕೈಲಿ ಕ್ರಿಕೆಟ್ ಬ್ಯಾಟ್ ಕೊಡೋ ಬದಲು ಶಟ್ಲ್ ಬ್ಯಾಟ್ ಕೊಟ್ಟಂಗೆ ಇತ್ತು. ಫೈನ್, ಆಯಿತು. ಬಟ್ ಹಾಗಾದರೆ ಹೌ ಶುಡ್ ವಿ ಪ್ರಿಪೇರ್? ಒನ್ಸ್ ಅಗೇನ್ ಇಷ್ಟೊಂದು ಮ್ಯಾಗ್ಝಿನ ನೀವು ಗುಡ್ಡೆ ಹಾಕ್ಕೊಂಡು ಇದರಲ್ಲಿ ಡೇಟ್ಗಳನ್ನು ನೀವು ರಟ್ಟಿಫೈ ಮಾಡ್ತಾ ಹೋದರೆ ಚಾನ್ಸೇ ಇಲ್ಲ. ಮರಳಲ್ಲಿರೋ 5 ಜನದ್ದು ಬರ್ತ್ಡೇ, ಆ್ಯನಿವರ್ಸರಿ, ತಾತ ಅಜ್ಜ ಯಾವಾಗ ಹುಟ್ಟಿದ್ರು, ಇದು ಡೇಟ್ಗಳೇ ನಿಮಗೆ ಗೊತ್ತಿಲ್ಲ. ಇನ್ನು ದೇಶದ ಪ್ರತಿಯೊಂದು ಡೇಟನ್ನು ನೀವು ನೆನ್ಪಿಡೋಕ್ಕಾಗತ್ತಾ? ಆಗೋದಿಲ್ಲ. ಸೊ ಆ ಕಾರಣದಿಂದ ನೀವು ಮತ್ತೆ ಒನ್ಸ್ ಅಗೇನ್ ಈ ರೀತಿಯಾದ ಪ್ರಿಪ್ರೇಷನಿಗೆ ಹೋಗೋ ಅವಶ್ಯಕತೆ ಇಲ್ಲ. ಇದನ್ನು ಹಂಗಂದರೆ ಈ ಥರ ಪೇಪರಲ್ಲೂ ಚೆನ್ನಾಗಿ ಮಾಡಿದ್ರಲ್ಲ, ಯಾರು ಸರ್ ಅವರೆಲ್ಲ? ಈ ಪೇಪರಲ್ಲೂ ಚೆನ್ನಾಗಿ ಮಾರ್ಕ್ಸ್ಗಳನ್ನು ಹೇಳ್ತಿದ್ದಾರೆ, ನಮಗೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ. ಯಾರವರು? ನೋಡಿ, 100ಕ್ಕೆ 100 ಕ್ವಶನು ನಿಮಗೇನು ಫ್ಯಾಕ್ಟ್ ವೈಸ್ ಕೇಳಿಲ್ಲ. ದೇರ್ ವೇರ್ ರಿಯಲಿ ಸಮ್ ಸ್ಟ್ಯಾಂಡರ್ಡ್ ಕ್ವಶನ್ಸ್. ಫಾರ್ ಎಕ್ಸಾಂಪಲ್, ಡಾಕ್ಟ್ರಿನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಮೆಂಡ್ಮೆಂಟ್ ಮಾಡೋಕ್ಕಾಗಲ್ಲ ಅನ್ನೋದು ಯಾವಾಗ? ಸ್ಟ್ಯಾಟಿಕ್ ಪೊಲಿಟಿ. ಅಥವಾ 91st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಎಷ್ಟು ಟೆಸ್ಟ್ಗಳು ನಾನು ಕೇಳಿರೋ ಎಲ್ಲ ಟೆಸ್ಟಲ್ಲೂ ಮಿನಿಮಮ್ ಈ ಕ್ವಶನ್ ಕೇಳಿದ್ದೀನಿ. ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. 15% ಎಕ್ಸೀಡ್ ಆಗುವಂಥದ್ದು ಈ ಕ್ವಶನ್ ಇರ್ಬೋದು. ಅಥವಾ ಯಾವ ಮೋಷನ್ ಪಾಸ್ ಮಾಡಿದ್ರೆ ಅನ್ನೋದು ಪೊಲಿಟಿನಲ್ಲಿ ಇರ್ಬೋದು. ಅಥವಾ ಲಾಜಿಕಲ್ಲಿ ಫಾರಿನ್ ಎಕ್ಸ್ಚೇಂಜ್ ರೇಟ್ ಏನಾಗುತ್ತೆ ಇದು ಕೂಡ ಟೆಸ್ಟ್ ಸೀರೀಸಲ್ಲಿ ನಾನು ಕೇಳಿದ್ದೀನಿ. ಡಿಪ್ರಿಸಿಯೇಷನ್ ಆಗುತ್ತೆ ಇದಿರ್ಬೋದು. ಸೊ ಈ ಥರ ಎಲ್ಲ ಕೆಲವು ಕ್ವಶನ್ಸ್ಗಳು ಕೂಡ ಇದ್ದಾವೆ. ಹಾಗಾಗಿ ಇವಕ್ಕೆ ನೀವು ಎಫರ್ಟ್ಸ್ ಹಾಕೋಂಥದ್ದು ತುಂಬ ಕಡಿಮೆ. ಆ್ಯಂಡ್ ಒಂದು ಸತಿ ಜೀವನದಲ್ಲಿ ನೀವು ಇದನ್ನು ಓದ್ಬಿಟ್ರೆ ನಿಮ್ಮ ಹತ್ರ ಲಾಜಿಕ್ ಇತ್ತು ಅಂತಂದರೆ ಇದಕ್ಕೆಲ್ಲ ಪ್ರಿಪ್ರೇಷನ್ನೇ ಅವಶ್ಯಕತೆ ಇಲ್ಲ. ಎಷ್ಟು ಜನ UPSC ಹುಡುಗರು ಈ ಸತಿ ಮತ್ತೆ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಹೇಗೆ UPSC ಹುಡುಗರು ಮತ್ತೆ ಸ್ಕೋರ್ ಮಾಡ್ತಿದ್ದಾರೆ? ಇದೆಲ್ಲ ಲಾಜಿಕ್ ಅವ್ರ ಹತ್ರ ಇದೆ. ಇಂಥ ಕ್ವಶನ್ಸ್ಗಳು ಅಪ್ಪಿ ತಪ್ಪಿ ಕೆಲವರು ಹೊಡಿತಿದ್ದಾರೆ ಅಷ್ಟೇ, ಅಪ್ಪಿ ತಪ್ಪಿ. ಅರ್ಥ ಆಗ್ತಿದೆಯಾ?
ಬಟ್ ಈ ಥರ ಕ್ವಶನ್ಸ್ ಏನಿದ್ದಾವೆ ಇದು 100% ಶ್ಯೂರ್ ಶಾಟ್ ಮಾಡ್ತಿದ್ದಾರೆ. ದೆನ್ ಜೊತೆಗೆ ಅವ್ರು ಹೆಂಗೆ ಸಾಲ್ವ್ ಮಾಡ್ತಿದ್ದಾರೆ, ಲಾಜಿಕ್ ಒಂದಲ್ಲ ಒಂದು ಲಾಜಿಕನ್ನು ಅಪ್ಲೈ ಮಾಡ್ತಿದ್ದಾರೆ ಅವರು. ನಿಮಗೆ ಗೊತ್ತಾಗ್ತಿದೆಯಾ, ಒಂದಲ್ಲ ಒಂದು ಲಾಜಿಕ್. ಫಾರ್ ಎಕ್ಸಾಂಪಲ್ ನಾನೊಂದು ಲಾಜಿಕನ್ನು ಇಲ್ಲಿ ನಿಮಗೆ ಹೇಳ್ತೀನಿ ನೋಡಿ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಓಕೆ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂತಂದಾಗ ಕೆಲವರು ಅಪ್ಲೈ ಮಾಡಿರೋಂಥ ಲಾಜಿಕ್, ಅಂದರೆ ಈಗ ಈ ಲಾಜಿಕನ್ನು ಸುಮ್ಮನೆ ಯಾವತ್ತೋ ಒಂದಿನ ಬರಲ್ಲ. ನೀವು ಮಿನಿಮಮ್ 10,000 MCQ ಸಾಲ್ವ್ ಮಾಡಿದರೆ ದೆನ್ ಒಂದು ನಿಮಗೆ ಒಂದು ಸಿಕ್ಸ್ತ್ ಸೆನ್ಸ್ ಅಂತ ವರ್ಕ್ ಆಗುತ್ತೆ. ಉದಾಹರಣೆಗೆ ಈ ಕ್ವಶನನ್ನು ಹೇಳ್ತೀನಿ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಒನ್ ಆಫ್ ದಿ ಇಂಪಾರ್ಟೆಂಟ್. ಓಕೆ, 1952 ಆ ಟೈಮಲ್ಲಿ ಎಲೆಕ್ಷನ್ ಆದಂಥದ್ದು. ದೆನ್ ಫೈನಾನ್ಷಿಯಲ್ ಇಯರ್ ನಮಗೆ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಆದಮೇಲೆ. ಸೊ ಮಾರ್ಚ್ ಟೈಮಲ್ಲಿ ಇದು ಅನೌನ್ಸ್ ಆಗಿರ್ಬೋದು ಬಜೆಟ್ ಟೈಮಲ್ಲಿ, ಬಟ್ ಇದು ಆ ಟೈಮಲ್ಲಿ ಎಸ್ಟಾಬ್ಲಿಷ್ ಆಗಿರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಏಪ್ರಿಲಿಂದ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು. ಸೊ ಇದು ಚಾನ್ಸಸ್ ಇರೋಲ್ಲ. ದಿಸ್ ಈಸ್ ಒನ್ ಲಾಜಿಕ್, ಇದನ್ನು ಎಲಿಮಿನೇಟ್ ಮಾಡಿದ್ದೀವಿ. ಅರ್ಥ ಆಗ್ತಿದೆಯಾ? ದೆನ್ ಅದಾದಮೇಲೆ ನೆಕ್ಸ್ಟು ಜೂನ್ ಅಂತಂದಾಗ ನೋಡಿ, ಇದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಈ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲು. ಓಕೆ, ಜೂನ್ ಇದೆ, ದೆನ್ ಅಕ್ಟೋಬರ್ ಇದೆ. ಜೂನ್ ಅಂದಾಗ ಮಾನ್ಸೂನ್ ಸೆಷನ್ ಇರೋದ್ರಿಂದ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನಿಂದ ಪಾಸ್ ಆಗಿರೋದ್ರಿಂದ, ಓಕೆ, ಆ ಕಾರಣದಿಂದ ದ ಪ್ರೊಪಬಿಲಿಟಿ ಆಫ್ ಜೂನ್ ಚಾನ್ಸಸ್ ಇದೆ. ಓಕೆ, ಇದು ಇಂಪಾರ್ಟೆಂಟ್ ಬಾಡಿ ಆಗಿರೋದ್ರಿಂದ ಐದರ್ ಇದು ನಮಗೆ ಈ ಟೈಮಲ್ಲೇ ಬಂದಿರಬೇಕು, ಜೂನ್ ಟೈಮಲ್ಲಿ. ಯಾಕಂದರೆ ಅಕ್ಟೋಬರ್ ನಮಗೆ ಆ ಒಂದು ಯಾವುದು ವಿಂಟರ್ ಸೆಷನ್ ಹತ್ತಿರ ಬರ್ತಿದೆ. ಈ ಟೈಮಲ್ಲಿ ಟೈಮಲ್ಲಿ NDC ಟೈಮಲ್ಲಿ ಆಪೋಸ್ ಮಾಡೋದಕ್ಕೆ ಎರಡು ಕಡೆ ಕಾಂಗ್ರೆಸ್ ಇದ್ದರು. ಈಗ ನಮಗೆ ಮಾನ್ಸೂನ್ ಸೆಷನಲ್ಲಿ ಪಾಸ್ ಆಗಲಿಲ್ಲ ಅಂದರೆ ಮೋಸ್ಟ್ಲಿ ನೆಕ್ಸ್ಟ್ ವಿಂಟರ್ ಸೆಷನ್ಗಳಿಗೆ ಇವಾಗ ಬಿಲ್ ಹೋಗ್ತಿದ್ದಾವಲ್ಲ, ಅವಾಗ ಹಂಗೆ ಹೋಗೋಂಥ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಪಕ್ಕ ಅಕ್ಟೋಬರು ಅಲ್ಲ ಅನ್ನೋದು ಈ ಥರ ಲಾಜಿಕಲ್ಲಿ ನಾವು ತೆಗಿಬೋದು. ಜೂನೋ ಆಗಸ್ಟು ಅಂತಂದಾಗ ದಿಸ್ ಬೀಯಿಂಗ್ ಎನ್ ಇಂಪಾರ್ಟೆಂಟ್ ಬಾಡಿ ಮೇ ಬಿ ಇಂಡಿಪೆಂಡೆನ್ಸ್ ಮಂತಲ್ಲಿ ಲಾಂಚ್ ಆಗಿರ್ಬೋದು. ನೋಡಿ, ಒನ್ಸ್ ಅಗೇನ್ ಇದೆಲ್ಲ ಫುಲ್ ಬಕ್ವಾಸ್ ಲಾಜಿಕ್ನ ಹೇಳ್ತಿರೋದು, ಬಟ್ ಹಿಂಗೂ ಲಾಜಿಕ್ ಅಪ್ಲೈ ಮಾಡಿ ಕೆಲವರು ಸಾಲ್ವ್ ಮಾಡಿದಂಥವ್ರು ಇದ್ದಾರೆ ಇಂಥವಕ್ಕೆ. ಆಯಿತಾ? ಈ ಥರ ಪ್ರಶ್ನೆಗಳಿಗೆ, ಈ ಥರ ಪ್ರಶ್ನೆ ನೀವೇನೂ ಲಾಜಿಕ್ ಅಪ್ಲೈ ಮಾಡೋಕ್ಕಾಗಲ್ಲ. ಇಂಥವನ್ನ ಬೆಟರ್ ಬಿಟ್ಟು ಮುಂದೆ ನಡೆಯೋದು ಭಾಳ ಬೆಟರ್. ಯಾಕಂದರೆ ಹೆಲ್ತ್ ಕೇರ್ ಸೆಕ್ಟರ್ ಅಂತ ಇದ್ದಾವೆ, ಆಲ್ಮೋಸ್ಟ್ 51 ಮಿನಿಸ್ಟ್ರಿ ಇದ್ದಾವೆ. 51 ಮಿನಿಸ್ಟ್ರಿನೂ ಕೂಡ 50 ನಂಬರ್ಗಳನ್ನು ಹಾಕಿದ್ದಾವೆ. 50 ನಂಬರ್ ನೀವು ಬ್ಯಾಟ್ ಹೊಡಿತೀರಾ? ನಿಮ್ಮ ಕೈಲಾಗುತ್ತಾ 50 ನಂಬರ್ನ ಬ್ಯಾಟ್ ಹೊಡೆಯೋದಕ್ಕೆ? ಫೋನ್ ನಂಬರೇ ಬ್ಯಾಟ್ ಹೊಡೆಯೋಕ್ಕಾಗಲ್ಲ ನಿಮಗೆ ಅಂದರೆ ಸೆನ್ಸ್ ಇದರಲ್ಲಿ ನಾನು ಬರ್ತಾಯಿದ್ದೀನಿ. ಓಕೆ, ಸೊ ಹಾಗಾಗಿ ಫೋನ್ ನಂಬರೇ ಬ್ಯಾಟ್ ಹೊಡೆಯೋಕ್ಕಾಗಲ್ಲ ನಮಗೆ. ಅಂಥದ್ರಲ್ಲಿ ಇವನ್ನೆಲ್ಲ ನಾವು ಬ್ಯಾಟ್ ಹೊಡಿತಾ ಕೂತ್ಕೊತೀವ? ಇದೇ 50 ಬ್ಯಾಟ್ ಹೊಡೆಯೋ ಬದಲು ನಾನು ನಿಮಗೆ ಹೇಳ್ದಂಗೆ ಪೊಲಿಟಿದು 50 ಟ್ರ್ಯಾಪ್ ಪಾಯಿಂಟ್ಗಳನ್ನ ಹೇಳಿರೋದನ್ನು ನೀವು ಬ್ಯಾಟ್ ಹೊಡಿತಿದ್ರೆ ನೀವು ಆರಾಮಾಗಿ ಇದನ್ನು ಸಾಲ್ವ್ ಮಾಡ್ಬೋದಿತ್ತಾ? ಎಸ್, ಈ ಥರ ಲಾಜಿಕ್ಕನ್ನೇ UPSC ಅಥವಾ KPSC ಒಂದು ಸ್ಟ್ಯಾಂಡರ್ಡಲ್ಲಿ ಪ್ರಿಪೇರ್ ಮಾಡಿರೋವಂಥವ್ರು ಅವರು ಇದನ್ನು ಮಾಡ್ತಿದ್ದಾರೆ. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ಒಂದು ಲಾಜಿಕ್. ನಾನು ನಿಮಗೆ ಹೇಳ್ದಂಗೆ ಈ ಥರ ಲಾಜಿಕ್ಕನ್ನು ಇದೆಲ್ಲ ಸ್ಟ್ಯಾಂಡರ್ಡಾಗಿ ಮಾಡಿದ್ಮೇಲೆ ಫಸ್ಟ್ ರೌಂಡಲ್ಲಿ ನಮಗೆ 35 ಅಷ್ಟೇಪ್ಪ ನಮ್ಮ ಕೈಯಲ್ಲಿ ಆಗ್ತಿರೋದು ಅಂದಾಗ ನೆಕ್ಸ್ಟ್ ಅಪ್ಲೈ ಮಾಡಬೇಕಾದ್ರೆ ಕೆಲವು ಲಾಜಿಕನ್ನು ಮಾಡ್ತಿದ್ದಾರೆ. ದೆನ್ ಕರೆಂಟ್ ಅಫೇರ್ಸಿಂದು 2018 ಬಂದಿದ್ದಾವೆ ಅಂತ ಹೇಳ್ತಿದ್ದಾರೆ. ಒಂದು 2-3 2018 ಬಂದಿದ್ದಾವೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಹೇಳ್ದಂಗೆ 1 ಇಯರಿನ ಕರೆಂಟ್ ಅಫೇರ್ಸ್ ಬೇಕಾದ ಸಾಕಿತ್ತು. ಮತ್ತು ಟೆಸ್ಟ್ ಸೀರೀಸಲ್ಲಿ ಮೊನ್ನೆ ನಡೆಸಿದಂಥ ಕರೆಂಟ್ ಅಫೇರ್ಸಲ್ಲಿ ನಾನು ಬಾಯಿ ಬಡ್ಕೊಂಡು ಹೇಳಿದ್ದೀನಿ ಎಲ್ಲರಿಗೂ ದಟ್ ಪೇಪರ್ ಆಲ್ರೆಡಿ ಸೆಟ್ ಆಗಿರೋ ಪೇಪರ್ನೇ ಮತ್ತೆ ಕೊಡ್ತಿದ್ದಾರೆ, ಮತ್ತೆ ಕರೆಂಟ್ ಅಫೇರ್ಸ್ ಹಾಕಲ್ಲ. ಏಪ್ರಿಲ್ವರೆಗೂ ನೋಡೋದೇ ಜಾಸ್ತಿ ಕರೆಂಟ್ ಅಫೇರ್ಸು. ಒಂದು ಮಾರ್ಚ್ಗೆ ಪೇಪರ್ ಸೆಟ್ ಆಗಿರೋದು, ಮಾರ್ಚ್ ಏಪ್ರಿಲಿಗೆ ಮೇ ಪೇಪರೇ ಅದನ್ನೇ ಕೊಡ್ತಾರೆ ಅಂತ ಹೇಳಿದ್ದೆ. ಸೊ ಹಾಗಾಗಿ ಅದ್ರ ಮೇಲೆ ಕರೆಂಟ್ ಅಫೇರ್ಸ್ ಹಿಡ್ಕೊಂಡು ಓದೋರು ನೀವು ಲಾಜಿಕ್ ಅಪ್ಲೈ ಮಾಡಿಲ್ಲ. ದೆನ್ ಪ್ರಾಕ್ಟೀಸ್. ಈಗ ನನ್ನ ಟೆಸ್ಟ್ ಸೀರೀಸಲ್ಲಿ ತೊಗೊಂಡಿರೋರು ತುಂಬ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ. ಅಂದರೆ ನಾನು ಹೇಳ್ತಿರೋದು ನನ್ನ ಟೆಸ್ಟ್ ಸೀರೀಸ್ ತೊಗೊಂಡಿರೋ ಅಂತಲ್ಲ, ಯಾವುದೇ ಟೆಸ್ಟ್ ಸೀರೀಸು ಮಿನಿಮಮ್ ಒಂದು 5,000 ಕ್ವಶನ್ ಸಾಲ್ವ್ ಮಾಡಿದವರು ಎಲ್ಲರೂ ಕೂಡ ಒಂದಲ್ಲ ಒಂದು ಲಾಜಿಕಲ್ಲಿ ದೇ ಹ್ಯಾವ್ ಡನ್ ಬೆಟರ್ ಪರ್ಫಾರ್ಮೆನ್ಸ್. ಸೊ ದಿಸ್ ಈಸ್ ಹೌ ಯು ಶುಡ್ ಪ್ರಿಪೇರ್. ಈ ಟಾಪರ್ಸ್ ಮಾಡಿರೋವಂಥದ್ದು ಕೂಡ ಇದೇ ವಿಚಾರನೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ದೆನ್ KSಗೋಸ್ಕರನೇ ಕೆಲವು ಪ್ರಿಪೇರ್ ಮಾಡಿರೋವಂಥವ್ರು, ಓಕೆ, ಐ ಆಮ್ ರಿಯಲಿ ಸಾರಿ. ಯಾಕಂದರೆ ನಿಮ್ಮ ನೋವು ಏನಂತ ನನಗೆ ಅರ್ಥ ಆಗ್ತಿದೆ. KSಗೋಸ್ಕರನೇ ವರ್ಷಗಟ್ಟಲೆ ಕೂತಿ ನೀವು ಇದನ್ನು ಓದಿದ್ದೀರಾ. ಹಾಗಾಗಿ ಈ ಥರ ಪೇಪರ್ ಬಂದಾಗ ಆಘಾತ ಆಗುವಂಥದ್ದು ಸಹಜ. ಆದರೆ ನೀವು ಧೈರ್ಯ ಕೆಡುವಂಥ ಅವಶ್ಯಕತೆ ಇಲ್ಲ. ನಾವು ಈ ಒಂದು ಪೇಪರ್ ಬಂದಮೇಲೆ ನೆಕ್ಸ್ಟ್ ಪ್ರಿಪ್ರೇಷನಿಗೆ ನಾವು ಏನು ಮಾಡಬೇಕು ಈಗ, ಯಾಕಂದರೆ ಈ ಸತಿ ನಾನು ಹೇಳಿರೋ ನಿಮಗೆ ಲಾಜಿಕ್ ಪ್ರಕಾರ ಯು ಕುಡ್ ಹ್ಯಾವ್ ಅಟ್ಲೀಸ್ಟ್ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ತೊಗೊಳ್ಳೋವಂಥದ್ದು ಮಾಡ್ಬೋದು. ಯಾಕಂದರೆ ಅನ್ವಾಂಟೆಡ್ ಫ್ಯಾಕ್ಟ್ ಇರೋ ಒಂದು 20 ಕ್ವಶನ್ದು ಬಿಟ್ಟುಬಿಡ್ರಿ, ಮಿಕ್ಕಿದ್ರಲ್ಲಿ ಒಂದು 15 ಅಂತೂ ಯಾರೂ ಕೇಳಿರಲ್ಲ, ಬಿಟ್ಟುಬಿಡ್ರಿ. ನ್ಯಾಯವಾಗಿ ನಿಯತ್ತಾಗಿ 45 ಅಂತೂ ಕರೆಕ್ಟಾಗಿ ಹೊಡಿಬೋದು ಲಾಜಿಕ್ ಪ್ರಕಾರ. ಸೊ ಆ ಕಾರಣದಿಂದ ನೀವು ನೆಕ್ಸ್ಟ್ ಪ್ರಿಪೇರ್ ಮಾಡೋವಂಥವ್ರು ಏನು ಮಾಡಿ, ಒಂದು ಸೆಕೆಂಡ್ ನೀವು ಟೋಟಲ್ ಇದನ್ನು ಸೀಸಾನ ಅನ್ವಾಂಟೆಡ್ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ.
ಖಂಡಿತವಾಗಿಯೂ ಜಾಸ್ತಿ ವೇಟೇಜ್ ಎದಕ್ಕೆ ಕೊಡಬೇಕು? ನೀವು ಸ್ಟ್ಯಾಟಿಕ್ಕಿಗೆ ಕೊಡಬೇಕು. ಕೈ ಹಿಡದೇ ಹಿಡಿಯುತ್ತೆ ಸ್ಟ್ಯಾಟಿಕ್ಕು, ಆಮೇಲೆ ಆ್ಯಪ್ಟಿಟ್ಯೂಡು. ಪೇಪರ್ 2 ಅಲ್ಲಿ ಬರೀ ಆ್ಯಪ್ಟಿಟ್ಯೂಡ್ ಮಾಡಿ ಎದ್ದು ಬಂದಿದ್ದರೆ, ಪೇಪರ್ 1ಅಲ್ಲಿ ಲಾಜಿಕಲ್ಲಿ ಕರೆಕ್ಟಾಗಿ ಮಾಡಿದರೆ ನಿಮಗೆ 180 ಮಾರ್ಕ್ಸಿಗಂತೂ ಮೋಸ ಇಲ್ಲ. ಓಕೆ, ಇದರಲ್ಲಿ ನೆಟ್ 40 ಕರೆಕ್ಟ್, ಅದರಲ್ಲಿ ನೆಟ್ 40 ಕರೆಕ್ಟ್ ನಿಮಗೆ ಹೊಡೆಯೋದು ಏನು ದೊಡ್ಡ ವಿಚಾರ ಅಲ್ಲ. ಇನ್ನು ನೆಕ್ಸ್ಟಿಂದ ನಾವು ಏನು ಮಾಡೋಣ, KS ಎಕ್ಸಾಮ್ಗಳಿಗೆ ನೀವು ಲಾಜಿಕಲ್ಲಿ ಸ್ಟ್ಯಾಟಿಕ್ ಓದಿ, ದೆನ್ ಒಳ್ಳೆ ಅನಲಿಟಿಕಲ್ಲಾಗಿ ನೀವು ಕರೆಂಟ್ ಅಫೇರ್ಸ್ ದಿನ ನ್ಯೂಸ್ ಪೇಪರ್ ಓದಿದ ಮೇಲೆ ಲಾಸ್ಟ್ 1 ವೀಕ್ ಮಾತ್ರ ಈ ಪ್ರಶಸ್ತಿಗಳು ಯಾವಿದ್ದಾವೆ, ಓಕೆ, ಇಂಪಾರ್ಟೆಂಟ್ ಬಾಡೀಸ್ಗಳು ಯಾವತ್ತಾವತ್ತು ಎಸ್ಟಾಬ್ಲಿಷ್ ಆದವು ಯಾವ ಟೈಮಲ್ಲಿ, ಈ ಥರದ್ದು ನೀವು ಬೇಕಾದರೆ ಒಂದು 2-3 ಡೇಸ್ಗೆ ಮಾತ್ರ ನೀವು ಗಮನ ಹಾಕ್ಬಿಟ್ಟು ನೀವು, ಅಂದರೆ ಇದರಲ್ಲೂ ನೆಕ್ಸ್ಟ್ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಂದರೆ ಲಾಸ್ಟ್ 2-3 ಡೇಸ್ ಎಕ್ಸಾಮ್ಗಿಂತ 2-3 ದಿನ ಮುಂಚೆ, ಯಾಕಂದರೆ ಇದು ನೆನಪಿರಲ್ಲ, 2-3 ದಿನ ಮುಂಚೆ ಮಾಡಿ ಟೆಸ್ಟಲ್ಲಿ ಬರೆದ್ಬಿಟ್ಟು ಮತ್ತೆ ಮರ್ತೋಗ್ಬಿಡ್ಬೇಕು ಇವನ್ನ. ಅರ್ಥ ಆಗ್ತಿದೆಯಾ? ಇದಕ್ಕೋಸ್ಕರನೇ ನೀವು ಇಡೀ ಜೀವನ ಮತ್ತು ನೀವು ಗೋಡೆ ಮೇಲೆಲ್ಲ ಯಾವ್ಯಾವ ಬಾಡಿ ಯಾವತ್ತಾವತ್ತು ಬಂದವು, ಯಾರು ಯಾವ ಡೇಟ್ ಲಾಂಚ್ ಮಾಡಿದ್ರು, ಯಾವತ್ತು ಈ ಟ್ರೈನ್ ಎಸ್ಟಾಬ್ಲಿಷ್ ಆಯಿತು, ಹಂಗೆಲ್ಲ ಬಾಯ್ಟೋಡೋ ಅವಶ್ಯಕತೆ ಇಲ್ಲ. ಈ ಥರದ್ದನ್ನ ಎಕ್ಸಾಮ್ಗಿಂತ ಒಂದು 2-3 ದಿನ ಮುಂಚೆ ಮಾತ್ರ ಓದಿ ನೀವು ಇದನ್ನು ಬಿಟ್ಬಿಡ್ಬೇಕು. ಈ ಪ್ರಶ್ನೆ ಬಂತಾ, ನಿಮ್ಮ ಕೈಯಲ್ಲಿ ಆಯ್ತಾ, ನೆನಪಿತ್ತಾ, ಓಡಿರಿ. ಇಲ್ಲ ಅಂದ್ರಂತೂ ಸ್ಟ್ಯಾಟಿಕ್ ಇದೆ, ಆ್ಯಪ್ಟಿಟ್ಯೂಡ್ ಇದೆ, ಕರೆಂಟ್ ಅಫೇರ್ಸ್ ಇದೆ. ಫಾರ್ ಎಕ್ಸಾಂಪಲ್ ಕೆಲವು ಕರೆಂಟ್ ಅಫೇರ್ಸ್ ಚೆನ್ನಾಗೇ ಬಂದಿದ್ವು. ಈಕ್ವೇಡರ್, ಗ್ಯಾಲಪಗೋಸ್ ಐಲ್ಯಾಂಡ್, ನಾನು ಹಾಕಿರೋ ವೀಡಿಯೋದಲ್ಲಿ ನನ್ನ ಬಾಯಲ್ಲಿ ಹೇಳಿದ್ದೀನಿ ಅದನ್ನು, ಗ್ಯಾಲಪಗೋಸ್ ಐಲ್ಯಾಂಡ್ ಎಲ್ಲಿ ಬರುತ್ತೆ ಮ್ಯಾಪಿಂಗ್ ಮಾಡಿಸಿದ್ದೀನಿ ನಾನು ಇದನ್ನು ಇವತ್ತು ಅಪ್ಡೇಟ್ ಮಾಡಿರೋ ವೀಡಿಯೋ ಅಲ್ಲ, ಆಲ್ರೆಡಿ ನಾನು ಅದನ್ನು ಹಾಕಿದ್ದೀನಿ ಟೆಲಿಗ್ರಾಮಲ್ಲಿ. ನೀವು ಬೇಕಾದ್ರೆ ಟೆಲಿಗ್ರಾಮಲ್ಲಿ ಹೋಗಿ ನೋಡಿ. ಗ್ಯಾಲಪಗೋಸ್ ಐಲ್ಯಾಂಡ್ ಬಗ್ಗೆ ನಾನು ಮಾತಾಡಿದ್ದೀನಿ. ಚಂದ್ರಭಾಗ ಬೀಚ್, ನಾನು ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಓಕೆ, ಇವೇನು ಸ್ಟ್ಯಾಂಡರ್ಡ್ ಕರೆಂಟ್ ಅಫೇರ್ಸ್ ಇದ್ದಾವೆ ಇವಂತೂ ನಿಮಗೆ ಕೈ ಹಿಡಿತವೆ, ಇವು ನಿಮಗೆ ಮೋಸ ಆಗಲ್ಲ. ಅದು ಬಿಟ್ಟು ಇಂಥ ಪ್ರಶ್ನೆಗಳಿಗೆ ಲಾಸ್ಟ್ ಎಕ್ಸಾಮ್ಗಿಂತ 2 ದಿನ ಮುಂಚೆ ನಾವು ಗಮನ ಹರಿಸೋಣ. ಓಕೆ, ದೆನ್ ಇಷ್ಟಾದಮೇಲೆ ವಾಟ್ಸ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ. ವಾಟ್ ನೆಕ್ಸ್ಟ್ ಅಂದಾಗ ನೆಕ್ಸ್ಟ್ ಬೇರೆ ಎಕ್ಸಾಮ್ಸ್ಗಳು ಬರ್ತಿದ್ದಾವೆ. ನಮ್ಮ ಪ್ರಿಪ್ರೇಷನಲ್ಲಿ ನಾವು ಏನೇನು ಬದಲಾವಣೆಗಳು ಮಾಡ್ಕೊಬೇಕು, ಖಂಡಿತವಾಗಿ ಅದನ್ನು ಬದಲಾವಣೆ ಮಾಡ್ಕೊಬೇಕು. ಒಮ್ಮೊಮ್ಮೆ ಎಕ್ಸಾಮಲ್ಲಿ ಈ ಥರ ಬರುತ್ತೆ, ಬಟ್ ಆದ್ರೂ ಕೂಡ ಇದನ್ನು ಧೈರ್ಯ ಕೆಡೋಂಥ ಅವಶ್ಯಕತೆ ಇಲ್ಲ. ದೆನ್ ಯಾರ್ಯಾರು ಸ್ಕೋರನ್ನು ಈ ಥ್ರೂ ದಿಸ್, ನಾನು ನನ್ನ ಟೆಸ್ಟ್ ಸೀರೀಸ್ ತೊಗೊಂಡಿರೋ ಕೆಲವು ಸ್ಟೂಡೆಂಟ್ಸ್, ಕೆಲವ್ರ ಹೆಸರು ನನಗೆ ಈಗ ಬಾಯಲ್ಲಿ ಬರ್ತಿದೆ, ನಂಗೆ ಹೇಳ್ಬೇಕಂತ ಅನ್ನಿಸ್ತಿದೆ. ಅವ್ರ ಹೆಸರು ಹೇಳಿ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆ ಸ್ಕೋರ್ ನೀವು ಮಾಡಿದಿರ ಅಂತ ಹೇಳ್ಬೇಕಂತ ಅನ್ನಿಸ್ತಿದೆ. ಬಟ್ ನಾನು ಇಲ್ಲಿ ಅವ್ರ ಹೆಸರನ್ನ ನಾನು ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಯಾರ್ಯಾರು ಈ ಪೇಪರಲ್ಲೂ ಕೂಡ ನೀವು ಧೈರ್ಯ ಕೆಡದಂಗೆ ಮಾಡಿಬಂದು ನನಗೆ ಕಾಲ್ ಮಾಡಿ ನೀವೆಲ್ಲ ಹೇಳಿದ್ದೀರ, ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ನೀವು ಏನು ಆ ಲಾಜಿಕ್ ಪ್ರಕಾರ ನೀವು ಮಾಡಿದ್ದೀರ, ಕರೆಕ್ಟಾಗಿ ಮಾಡಿದ್ದೀರಾ. ಇನ್ನು ಕೆಲವ್ರು ಸ್ಟೂಡೆಂಟ್ಸು ನಾನು ಅವ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೆ, ಅವ್ರದ್ದು ಆಗುತ್ತೆ ಅಂತ. ಯಾಕಂದರೆ ಹಗಲು ರಾತ್ರಿ ಕೂತಿ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಬಟ್ ಅವ್ರು ಈ ಥರ ಪೇಪರ್ ನೋಡಿದಾಗ ಎಕ್ಸಾಮಲ್ಲಿ ಸ್ವಲ್ಪ ಧೈರ್ಯ ಕೆಟ್ಬಿಟ್ಟಿದ್ದಾರೆ. ದೆನ್ ಕೆಲವರು ಅಟೆಂಪ್ಟ್ ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲವನ್ನ ಸುಮ್ಮನೆ ಅಟೆಂಪ್ಟು ಮಾಡಿದ್ದೀರಾ. ಹಾಗಾಗಿ ಇರಲಿ, ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ, ಈ ಥರ ವಿಚಾರಗಳು ಆಗೇ ಆಗ್ತವೆ. ದೆನ್ ಅಟ್ ದ ಎಂಡ್ ಆಫ್ ದ ಡೇ ಆಯಿತು, ಅಕಸ್ಮಾತ್ ಈಗ ನೀವೇನು ಕೆಲವರು ತುಂಬ ಪ್ರಿಪೇರ್ ಮಾಡಿದ್ರಿ, ಅಥವಾ ನಿಮಗೆ ನೀವು ಅಂದ್ಕೊಂಡೋ ರೀತಿ ಮಾರ್ಕ್ಸ್ ಬಂದಿಲ್ಲ, ನಾ ಏನು ಮಾಡೋದು ಲೈಫಲ್ಲಿ, ನನ್ನ ಕೈಲಿ ಏನೂ ಆಗ್ತಿಲ್ಲ, ಓಕೆ, ಈ KPSCನೇ ಬರಿಬಾರ್ದಾ, ನಾನು ಹಂಗಾರೆ ಬೇರೆ ಏನಾರ ಮಾಡಬೇಕಾ, ಇದನ್ನು ಬಿಟ್ಬಿಡ್ಬೇಕಾ, ಇಷ್ಟೊಂದೆಲ್ಲ ಡೀಪಾಗಿ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಜಿಂದಗಿ ಆರಾಮಿದೆ, ಆಯಿತಾ? ನೀವು ಇಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವ್ರು ಯಾರು ಇವಾಗ 180, 190, 200 ಅಂತ ಹೋಗ್ತಿದಾರಲ್ಲ, ಇವ್ರು ಏನಪ್ಪ ಮಾಡ್ತಾರೆ? ಹಬ್ಬಬ್ಬ ಅಂದರೆ ಏನಾಗ್ಬೋದು? ಇವರು ಈ ಸತಿ ಫಸ್ಟ್ ರ್ಯಾಂಕೇ ಬಂದ ಅಂತ ತಿಳ್ಕೊಟ್ರಿ, ಇವನು ಏನು ಸಿಗುತ್ತೆ ಇವನಿಗೆ? ಇವನು ಮತ್ತೆ ಅಪ್ಲೈ ಮಾಡ್ರೆ ತಹಸೀಲ್ದಾರ್ಗೆ, ಅಂದರೆ ಗ್ರೂಪಿಗೆ. ತಲೆ ಕೆಡಿಸ್ಕೊಂಬೇಡ್ರಿ, ಆಯಿತಾ? ಇದರಲ್ಲಿ ಎಷ್ಟು ಜನಕ್ಕಪ್ಪ ಸೀಟ್ ಸಿಗೋದು? ಈಗ ಬರ್ದಿದ್ದಾರಲ್ಲ 10 ಲಕ್ಷ ಜನದಲ್ಲಿ, ಈಗ ಎಲ್ಲರೂ ಎಲ್ಲ ಕಡೆ ಆಗ್ತಿದಾರಲ್ಲ ಕಟ್ ಆಫು, ನಮ್ಗೆ 180 ಬರುತ್ತೆ, 190 ಬರುತ್ತೆ ಅಂತ. ಆದ್ರೂ ಎಷ್ಟು ಜನಕ್ಕಪ್ಪ ಪೋಸ್ಟ್ ಸಿಗೋದು? 100 ಜನಕ್ಕೆ, ಆಯಿತಾ? ಮಿಕ್ಕಿದ್ದು ಬರ್ದಿರೋ 2 ಲಕ್ಷ 3 ಲಕ್ಷ ಜನದಲ್ಲಿ ಮಿಕ್ಕಿದ್ದು ಮತ್ತೆ 1 ಲಕ್ಷ ಜನ ಮತ್ತು ನೆಕ್ಸ್ಟ್ ಎಕ್ಸಾಮ್ ನಿಮ್ಮ ಜೊತೆನೇ ಬರೋರಿದ್ದಾರೆ ಇವರು, ಮತ್ತೆ ಎಲ್ಲೂ ಹೋಗಲ್ಲ ಇವರು, ಆಯಿತಾ? ಇವ್ರಿಗೆ 1 ಲಕ್ಷ ಜನಕ್ಕೆ ಸೀಟ್ ಕೊಟ್ಬಿಟ್ಟು ನೀವು ಒಬ್ರಿಗೆ ಬಿಡ್ತಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಇರೋದೇ 100. ಆ 100ರಲ್ಲಿ ಇರೋದೇ ಒಂದು 10ರಿಂದ 15 ತಹಸೀಲ್ದಾರು, ಆಯಿತಾ? ಅದರಲ್ಲೂ ಅವರಿಗೆ ಸಿಗ್ತಿರೋದು ಗ್ರೂಪ್ ಪಿ, ಯಾರಿಗೇನು ಕರೆದಿಲ್ಲ AC DYSP ಕೊಡ್ತಿಲ್ಲ. ಹಂಗಾಗಿ ಚಿಲ್ಲಾಗಿ ತೊಗೊಳ್ರಿ ಎಕ್ಸಾಮನ್ನು. ಮಾಡಿದ್ದೀರಾ, ಏನು ಮಿಸ್ಟೇಕ್ಸ್ ಆಗಿದ್ದಾವೆ ಮಿಸ್ಟೇಕ್ಸನ್ನು ಒಪ್ಕೊಳ್ಳಿ. ನಾನು ಎದುರುಕೊಂಡೇ ಮಾಡಿದೆ ಅವನ್ನೆಲ್ಲ ನೀವು ಅದನ್ನು ಮಿಸ್ಟೇಕ್ಸನ್ನು ಒಪ್ಕೊಳ್ಳಿ. ಆಮೇಲೆ ನ್ಯಾಯವಾಗಿ ನಿಯತ್ತಾಗಿ ಯಾರೂ ಈ ಸತಿ ಓದಿಲ್ಲ, ಕೊರೋನಾ ಎಕ್ಸಾಮ್ ನಡೆಯಲ್ಲ ಅಂತ ಒಂದೊಂದು ಲಾಜಿಕ್ಕು ಒಂದು ಕಡೆ, ಇನ್ನೊಂದು ಕಡೆಗೆ ಪೇಪರ್ ಟಫ್ ಇತ್ತು ಇನ್ನೊಂದು ಲಾಜಿಕ್ಕು. ಪೇಪರ್ ಲಾಜಿಕ್ ವೈಸ್ ಇದನ್ನು ಸಾಲ್ವ್ ಮಾಡ್ಬೋದು. ಕೆಲವು ಫ್ಯಾಕ್ಟ್ಸ್ಗಳಿತ್ತು, ಅವ್ನು ಬಿಡಬೇಕಿತ್ತು. ನೀವು ಅದ್ರ ಜೊತೆ ಜಿದ್ದಿ ಹೊಡೆದಾಟ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಪರವಾಗಿಲ್ಲ, ನೆಕ್ಸ್ಟಿಗೆ ಇವರು ಈ ಥರ ಕೇಳಿದ್ರು ನಾವು ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನೋ ಒಂದು ಸ್ಟ್ರಾಟಜಿನ ಕೂಡ ನಾವೀಗ ನೋಡಿದ್ದೀವಿ. ನಾವು ಆ ಸ್ಟ್ರಾಟಜಿ ಕೂಡ ನಾವು ಅದನ್ನು ಮಾಡ್ತೀವಿ. ಹಾಗಾಗಿ ತುಂಬ ತಲೆ ಕೆಡಿಸ್ಕೊಂಡು ಬೇಜಾರಾಗಿ ಮಾನಸಿಕ ಆಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಪೇಪರಿಗೆ ನೀವೇನಾದರೂ ಬೇಜಾರು ಮಾಡಿಕೊಂಡ್ರೆ ನಿಮ್ಮ ಕಣ್ಣೀರು ವೇಸ್ಟು. ಓಕೆ, ಈ ಪೇಪರಿಗೆ ಬೇಜಾರಾಗಬಾರ್ದು. ಕ್ವಶನ್ ಪೇಪರ್ ಎಕ್ಸಾಮಲ್ಲಿ ಕೂತಿ ಪೇಪರ್ ನೋಡಿದ ತಕ್ಷಣ ಎಷ್ಟು ಗೊತ್ತಿದ್ದಾವೆ ಫಸ್ಟ್ ರೌಂಡ್ ಹೊಡೆಯೋದು 30 ಅಂತೂ ಆಗ್ತವೆ. ಮಿಕ್ಕಿದ ಕ್ವಶನ್ ನೋಡ್ಬಿಟ್ಟು ನಗ್ಬೇಕು ನೀವು ಎಕ್ಸಾಮಲ್ಲಿ. ಓಕೆ,
ಯಾಕಂದರೆ ಈ ಪೇಪರಿಗೆ ಬೇಜಾರಾದರೆ ನಿಮ್ಮ ಎಮೋಷನ್ ವೇಸ್ಟು. ಇಂಥ ಪೇಪರಿಗೆಲ್ಲ ಬೇಜಾರಾಗಬೇಡ್ರಿ. ನೆಕ್ಸ್ಟ್ ಮತ್ತೆ ಜಾಸ್ತಿ ಪೋಸ್ಟ್ ಇರೋದು ಕರೀತಾರೆ. ಓಕೆ, ಅದರಲ್ಲಿ ನೀವು ಲಾಜಿಕ್ ಅಪ್ಲೈ ಮಾಡಿ ಮತ್ತೆ ನಿಮ್ಮ ಇಲ್ಲಿ ಏನೇನು ನಿಮಗೆ ಕುಂದುಕೊರತೆ ಇತ್ತು ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ, ಆಯಿತಾ. ಸೊ ಈ ಸತಿ KAS ಫಸ್ಟ್ ರ್ಯಾಂಕ್ ಬಂದು ಏನು ಡೈರೆಕ್ಟಾಗಿ ಪ್ರೈಮ್ ಮಿನಿಸ್ಟರ್ ಆಗಲ್ಲ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಆಗಲ್ಲ. ಪೋಸ್ಟ್ಗಳು ಕಮ್ಮಿ ಇದ್ದಾವೆ, ದೆನ್ ಒಳ್ಳೊಳ್ಳೆ ಪೋಸ್ಟ್ಗಳು ಇದರಲ್ಲಿಲ್ಲ. ಹಾಗಾಗಿ ನೀವೆಲ್ಲ ತುಂಬ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ದೆನ್ ಫೈನಲಿ ಈ ವಿಡಿಯೋ ನೀವೆಲ್ಲ ಇಷ್ಟೊತ್ತು ನೋಡ್ತಿರೋದು ಇವ್ಯಾವ ನಂದು ಅನ್ವಾಂಟೆಡ್ ಲೆಕ್ಚರಿಗಲ್ಲ. ಈ ಕತೆ ಪುರಾಣ ಎಲ್ಲ ನಿಮಗೂ ಗೊತ್ತು, ನೀವು ನೋಡ್ತಿರೋದೇ ಕಟ್ ಆಫಿಗೆ ಅಂತ ನನಗೂ ಗೊತ್ತು. ಓಕೆ, ಬಟ್ ಇಲ್ಲಿ ನಾನು ನಿಮಗೆ ಒಂದು ವಿಚಾರ ಹೇಳ್ತೀನಿ. ಅದು ಹೆಂಗೆ ಎಷ್ಟೊಂದು ಜನ ಈಗ ಆಲ್ರೆಡಿ ಎಲ್ಲ ಕಡೆ ಕಟ್ ಆಫ್ ಹಾಕ್ಬಿಟ್ಟಿರು, ಇಷ್ಟು ಬರುತ್ತೆ ಕಟ್ ಆಫ್ ಅಷ್ಟು ಬರುತ್ತೆ ಅಂತ. ಲಿಟ್ರಲಿ ಇಲ್ಲಾಜಿಕಲ್ ಥಿಂಗ್ಸ್ ಅದು. ದೇವರಿಗೆ ಗೊತ್ತಿಲ್ಲ ಕಟ್ ಆಫ್ ಎಷ್ಟು ಬರುತ್ತೆ ಅಂತ. ಪೇಪರ್ ಸೆಟ್ ಮಾಡೋದನ್ನು ಬಿಡ್ರಿ, ದೇವರಿಗೆ ಗೊತ್ತಿಲ್ಲ. ಯಾಕೆ? ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿರಿ. ಈಗ 2A ಕ್ಯಾಟಗರಿ ಇದೆ ಅಂತ ತಿಳ್ಕೊಳ್ರಿ. 2A ಕ್ಯಾಟಗರಿನಲ್ಲಿ ನೀವು ಒಂದು 10 ಸೀಟ್ ಇದ್ದಾವೆ ಅಂತ ತಿಳ್ಕೊಳ್ರಿ. ಇವ್ರು ಕರಿತಿರೋದು 1:15 ರೇಷಿಯೋ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 150. ಅಂದರೆ 2A ಕ್ಯಾಟಗರಿಯಲ್ಲಿ 150 ಜನ ಸೆಲೆಕ್ಟ್ ಮಾಡಬೇಕು. 2A ಕ್ಯಾಟಗರಿಯಲ್ಲಿ ಯಾರ್ಯಾರಿದ್ದಾರೆ ಅವರಿಷ್ಟರನ್ನೂ ಒಂದು ಪಟ್ಟಿ ಮಾಡ್ತಾರೆ ಆರ್ಡ್ರಾಗ. ಅವ್ರ ಮಾರ್ಕ್ಸ್ ಪ್ರಕಾರ 1 2 3 4 5 6 7 8 ಅಂತ 150ವರೆಗೂ ಮಾಡ್ತಾರೆ. ಇಲ್ಲಿ ಎಷ್ಟು ಜನ ಇದ್ದಾರೋ ಅಂದರೆ ಇಲ್ಲಿ ನಿಮಗೆ ಒಂದು 20,000 ಜನವರೆಗೂ ಸಿಗ್ಬೋದು ಅಂತ ತಿಳ್ಕೊಳ್ರಿ. ಇವರೆಲ್ಲ ಮಾರ್ಕ್ಸನ್ನು ಆರ್ಡ್ರಾಗ ಜೋಡಿಸ್ತಾರೆ. ಫಸ್ಟ್ 150 ಯಾರಿದ್ದಾರೆ ಇವರನ್ನು ಮೇನ್ಸಿಗೆ ಸೆಲೆಕ್ಟ್ ಮಾಡ್ತಾರೆ. ಇದರಲ್ಲಿ ಇವ್ರು 150ನೇ ಒಂದು ಮಾರ್ಕ್ಸು 100 ಇರ್ಬೋದು, ಅಥವಾ ಇದು 120 ಇರ್ಬೋದು, ಅಥವಾ ಇದು 130 ಇರ್ಬೋದು. ಅರ್ಥ ಆಗ್ತಿದೆಯಾ? ಸೊ ಕಟ್ ಆಫು ಇಲ್ಲಿ 100 ಬಂದರೆ ಅವ್ನು ಪಾಸ್ ಆಗ್ತಾನೆ, 120 ಬಂದರೆ ಪಾಸ್ ಆಗ್ತಾನೆ, 130 ಬಂದರೆ ಪಾಸ್ ಆಗ್ತಾನೆ ಅಲ್ಲ. ಇರೋ 20,000 ಜನದಲ್ಲಿ ಇವನು 150 ಜನದ ಒಳಗಡೆ ಬೆಟರಲ್ಲಿ ಇವನು ಬೀಳ್ತಾನ ಇಲ್ಲ ಅಂತ. ಯಾಕಂದರೆ ಆಲ್ರೆಡಿ ಎಲ್ಲ ಕಡೆ ಇಂಟರ್ನೆಟ್ಟಲ್ಲಿ ಹೊಡೆದಾಟ ಸ್ಟಾರ್ಟ್ ಆಗಿದೆ. ನೀವು ಹೆಂಗ್ರಿ ಅಂದರೆ 120 ಅಂತ, ಇದು ಕಟ್ ಆಫ್ 115 ಬರುತ್ತೆ ರೀ, ಇದು ಕಟ್ ಆಫ್ 112 ಬರುತ್ತೆ ರೀ. ಇದು ಇಲ್ಲಾಜಿಕಲ್ ಗಲಾಟೆ ಹೊಡೆದಾಟ ಇದು. ಓಕೆ, ಇದರಿಂದ ನೀವು ಟೈಮ್ ವೇಸ್ಟ್ ಆಗಬೇಡ್ರಿ. ಕಟ್ ಆಫ್ ಯಾರಿಗೆ ಎಷ್ಟು ಬರುತ್ತೆ ಯಾರಿಗೂ ಗೊತ್ತಿಲ್ಲ. 2019 UPSC 100 ಮೇಲೆ ಹೋಗುತ್ತೆ 100 ಮೇಲೆ ಹೋಗುತ್ತೆ ಅಂತಂದರು. ಕಟ್ ಆಫ್ ಮತ್ತೆ 100 ಕೆಳಗೆ ಬಂತು, ಆಯಿತಾ. ಕಟ್ ಆಫ್ ಯಾರಿಗೂ ಗೊತ್ತಿಲ್ಲ. ಬಟ್ ನಾನು ಹೇಳೋದು ಲಾಸ್ಟ್ ವರ್ಷ ಏನಿದೆ ಅಷ್ಟು ನಿಮಗೆ ಮತ್ತೆ ಬರ್ತಿದೆ ಅಂತಂದರೆ ದೆನ್ ಯು ಆರ್ ಎನಿ ಟೈಮ್ ಸೇಫ್. ಅಥವಾ ಅದಕ್ಕಿಂತ ಒಂಚೂರು ಕಮ್ಮಿ ಬಂದ್ರೂ ಪೇಪರ್ ತುಂಬ ಅನ್ಎಕ್ಸ್ಪೆಕ್ಟೆಡ್ ಇರೋದ್ರಿಂದ ಒನ್ಸ್ ಅಗೇನ್ ಯು ಆರ್ ಸೇಫ್, ಆಯಿತಾ. ಇಲ್ಲ ನಿಮಗೆ ಬರ್ತಿರೋದೇ 2 ಪೇಪರ್ ಕೂಡಿ ನಿಮಗೆ 20 ಮಾರ್ಕ್ಸಾ? 400ಕ್ಕೆ ಸರ್ ನನಗೆ 20 ಬರ್ತಿದೆಯಾ? 400ಕ್ಕೆ ನಿನಗೆ 20 ಮಾರ್ಕ್ಸ್ ಬರ್ತಿದ್ರೆ ನೀನು ಸೇಫ್ ಗುರು. ನಾನು ಯಾಕೆ ಹಂಗೆ ಹೇಳ್ತಿದ್ದೀನಿ, ಈ ವರ್ಷ ಹೋಗಿದ್ದು ಹೋಯ್ತು, ಹಾಳು ಬಿದ್ದೋಗಲಿ, ಆಯಿತಾ. ನೀನು ಇವಾಗ ಈ ಸತಿಗೆ ನಿನಗೆ 20 ಮಾರ್ಕ್ಸ್ ಬಂತು ಅಂದರೆ ಕುತ್ಕೊಂಡು ನೀವು ಮೇನ್ಸಿಗೆ ಪ್ರಿಪೇರ್ ಮಾಡು. ಲೈಫಲ್ಲಿ KS ಮಾಡಲೇಬೇಕು ಅಂತಿದ್ದರೆ ಯಾವ ಥರ ಒಂದಿನ ಜೀವನದಲ್ಲಿ ಮೇನ್ಸ್ ಬರೀಲೇಬೇಕು. ಆ ಯಾವ ಥರ ಒಂದಿನ ಬರೆಯೋದಕ್ಕೆ ಇವಾಗ ಕುತ್ಕೊಂಡು ಪ್ರಿಪೇರ್ ಮಾಡು, ನೀನು ಸೇಫೇ. ಓಕೆ, ಮುಂದಿನ ಎಕ್ಸಾಮಿಗೆ ನೀನು ಇವಾಗಲೇ ಪ್ರಿಪೇರ್ ಮಾಡ್ತಿದ್ಯಾ. ಹಂಗಾಗಿ ದಯವಿಟ್ಟು ಈ ಕಟ್ ಆಫ್ ಹೊಡೆದಾಟಕ್ಕೆ ದಯವಿಟ್ಟು ಬೀಳಬೇಡ್ರಿ, ಆಯಿತಾ. ಬರಲಿ, ಪಾಸಾ ಫೇಲಾ? ಪಾಸ್ ಆಗಿದ್ರೆ ಈ ಸತಿ ಓದಿರೋದನ್ನು ಈ ಸತಿ ಎಕ್ಸಾಮ್ ಬರೆಯೋದು, ಫೇಲಾ ಮುಂದಿನ ಸತಿ ಬರೆಯೋದು, ಆಯಿತಾ. ಜಸ್ಟ್ ಆರಾಮಾಗಿ ನೆಮ್ಮದಿಯಾಗಿ ಇದ್ಬಿಡ್ರಿ. ಈ ಕಟ್ ಆಫ್ ಹೊಡೆದಾಟಕ್ಕೆ ಹೋಗ್ಬಿಡ್ರಿ. ಯಾರಿಗೂ ಗೊತ್ತಿಲ್ಲ ಕಟ್ ಆಫು. ಅವ್ರವ್ರ ಮನಸ್ಸಿಗೆ ಬಂದಿಗೆ ಹೇಳ್ತಾರೆ. ಯಾರಿಗೆ ಗೊತ್ತು ಈ 150ನೇವನು ಇವನ್ ನಸೀಬ್ ಪ್ರಕಾರ ಇವನು ಎಷ್ಟು ಸ್ಕೋರ್ ಮಾಡಿದಾರೆ ಅಂತ ಯಾರಿಗೆ ಗೊತ್ತು? ಅದು ಹೆಂಗೆ ಹೇಳ್ತಾರೆ ಕಟ್ ಆಫು? ಸೊ ದಯವಿಟ್ಟು ಕಟ್ ಆಫ್ ವಿಚಾರಕ್ಕೆ ಹೋಗ್ಬೇಡಿ. ಓಕೆ, ಇನ್ನು ನೆಕ್ಸ್ಟು ಯಾರು ಶ್ಯೂರ್ ಶಾರ್ಟಾಗಿ ಲಾಸ್ಟ್ ಸತಿ ಅಷ್ಟಾದರೂ ಮಾರ್ಕ್ಸ್ ಇದೆ, ಹಾಗಾಗಿ ನನಗೆ ಐ ಫೀಲ್ ದಟ್ ಇದು ನನಗೆ ಕ್ಲಿಯರ್ ಆಗುತ್ತೆ ಅಂತಿದ್ರು, ದೆನ್ ನಿಮಗೆ ನೆಕ್ಸ್ಟ್ KS ಮೇನ್ಸಿಗೆ ಏನು ಮಾಡಬೇಕು, ದೆನ್ ನಾವು ಆ್ಯಸ್ ಎ ಕಾರ್ಪೊರೇಟ್ ಟೀಮ್ ನಾವೇನು ಲಾಂಚ್ ಮಾಡ್ತಿದ್ದೀವಿ ಪ್ರೋಗ್ರಾಮ್ಗಳು, ದೆನ್ ನಮ್ಮ ಟೆಸ್ಟ್ ಸೀರೀಸ್ ಯಾವ ಥರ ಇದೆ ಹೆಂಗಿದೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ಐ ಪ್ರೇ ಟು ಆಲ್ ದಿ KPSC ಸ್ಟೂಡೆಂಟ್ಸ್, ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ಅಟ್ ದ ಎಂಡ್ ಆಫ್ ದ ಡೇ ನಾನು ನಿಮಗೆ ಮತ್ತೆ ಹೇಳೋವಂಥ ಲಾಜಿಕ್ ಒಂದೇ, ನಿಮ್ಮ ಎಫರ್ಟ್ಸ್ ಖಂಡಿತವಾಗಿಯೂ ನೀವು ಹಾಕಿದ್ದೀರ. ಎಫರ್ಟ್ಸ್ ಆಗ್ತಾ ಇರೋರಿಗೆ ಕ್ಷಮೆ ಇಲ್ಲ. ಎಫರ್ಟ್ಸ್ ಹಾಕಿರೋರು ಐ ಆಮ್ ವೆರಿ ಪ್ರೌಡ್ ಆಫ್ ಯು ಆ್ಯಂಡ್ ಐ ಆಮ್ ಹ್ಯಾಪಿ. ನೀವು ಎಫರ್ಟ್ಸ್ ಹಾಕಿದ್ದೀರಾ, ನಿಮ್ಮ ಕೈಲಿ ಇಷ್ಟೇ ಮಾಡೋಕ್ಕಾಗೋದು. ಇದು ಬಿಟ್ಟು ನೀವು ಇನ್ನೇನು ಮಾಡೋಕ್ಕಾಗಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಏನು ನೋಡಿ, ಒಂದು ಕಡೆ ಗಾಳಿ ಬೀಸ್ತಿದೆ, ಒಂದು ಕಡೆ ದೀಪ ಇದೆ. ಓಕೆ, ಸೊ ಹಂಗಿರ್ಬೇಕಾದ್ರೆ ನಾವು ನಮ್ಮ ಎಫರ್ಟ್ಸ್ ಹಾಕ್ಬಿಟ್ಟು ನಾವು ದೇವ್ರಿಗೆ ಇಷ್ಟನೇ ಬೇಡ್ಕೊಬೋದು, ನೋಡಪ್ಪ ದೀಪವೂ ನಿನ್ನದೇ, ಗಾಳಿಯೂ ನಿನ್ನದೇ. ನಾವೇನು ಮಾಡ್ಬೋದು ನಮ್ಮ ಎಫರ್ಟ್ಸಲ್ಲಿ? ದಯವಿಟ್ಟು ಹಾರದಿರಲಿ ಬೆಳಕು ಅನ್ನೋದೊಂದು ನಾವು ದೇವ್ರಿಗೆ ಪ್ರೇ ಮಾಡ್ಬೋದು. ಅದು ಬಿಟ್ಟು ನೀವು ಈ ನೇಚರ್ ಫೋರ್ಸ್ ಅಗೇನೆಸ್ಟ್ ನೀವು ಈ ದೀಪನ ಉಳ್ಸೋಕ್ಕಾಗೋದೇ ಇಲ್ಲ. ಈ ನೇಚರ್ ಡಿಸೈಡ್ ಮಾಡ್ತು ದೀಪನ ಹಾರಿಸಲೇಬೇಕು ಅಂದರೆ ದೀಪನ ಹಾರಿಸುತ್ತೆ. ನಾವೇನು ಮಾಡ್ಬೋದು, ನಮ್ಮ ಎಫರ್ಟ್ಸ್ ಹಾಕ್ಬಿಟ್ಟು ದೇವರೇ ದೀಪನೂ ನಿಂದೆ ಗಾಳಿನೂ ನಿಂದೆ, ಹಾರದಿರಲಿ ಬೆಳಕು ಅಂತ ನಾವು ಪ್ರೇ ಮಾಡ್ಬೋದು ಅಷ್ಟೇ. ಅರ್ಥ ಆಗ್ತೀಯಾ? ನೇಚರ್ ಅಗೇನೆಸ್ಟ್ ಹೋಗೋಕ್ಕಾಗಲ್ಲ. ನಿಮ್ಮ ಲೈಫಲ್ಲಿ ಏನಿದೆ ಆ ಡೆಸ್ಟಿನಿ ಆಲ್ರೆಡಿ ನಿಮ್ಮ ಮನೇಲಿ ಬರೆದಾಗ್ಬಿಟ್ಟಿದೆ, ಆಯಿತಾ. ಈಗ ಅದನ್ನು ನೀವು ಇವಾಗ ಕೂತ್ಕೊಂಡು ಬೇಜಾರಾಗಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನೆಮ್ಮದಿಯಾಗಿರ್ರಿ, ನಾಳೆ ಬೆಳಗ್ಗೆ ಎದ್ದೇಳ್ರಿ, ನಿಮ್ದು ಏನು ಕರ್ತವ್ಯ ಇದೆ, ನಿಮ್ದೇನು ಎಫರ್ಟ್ಸ್ ಇದೆ ಅದನ್ನು ಮಾಡಿರಿ.
ನಿಮಗೆ ನಿಮ್ಮ ಎಫರ್ಟ್ಸಿಗೆ ತಕ್ಕಂಥ ಫಲ ಸಿಕ್ಕೇ ಸಿಗುತ್ತೆ. ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಪೇಷನ್ಸ್. ದೆನ್ ಯಾರ್ಯಾರು ನಮ್ಮ ಪ್ರಿಲಿಮ್ಸ್ ಪ್ರೋಗ್ರಾಮಲ್ಲಿ ನಮ್ಮ ಜೊತೆ ಇನ್ವಾಲ್ವ್ ಆಗಿದ್ರಿ, ನಮ್ಮ ಟೆಸ್ಟ್ ಸೀರೀಸ್ ತೊಗೊಂಡಿದ್ರಿ, ಯಾರ್ಯಾರು ಚೆನ್ನಾಗಿ ಸ್ಕೋರ್ ಮಾಡಿದ್ರ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾರ್ಯಾರು ಚೆನ್ನಾಗಿ ಸ್ಕೋರ್ ಮಾಡಿಲ್ಲ ಅವರಿಗೆ ನೆಕ್ಸ್ಟ್ ಸತಿ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಈ ಸತಿ ಆಲ್ರೆಡಿ ನೀವು ಏನು ಮಾಡಬೇಕಂತ ಪಾಠ ಕಲ್ತಿದ್ದೀರಾ, ನೆಕ್ಸ್ಟ್ ಸತಿ ಖಂಡಿತವಾಗಿಯೂ ನೀವು ಪಾಸ್ ಆಗ್ತೀರಾ. ಥ್ಯಾಂಕ್ ಯು. ಜೈ ಹಿಂದ್.